ಲೇಖ. ಸಾಕ್ಷಿ, ನೀನ್ ಇಲ್ಲಿದ್ಯಾ? ಏನು ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ಇಡೀ ನಿದ್ದೆ ಇಲ್ಲ ಅನ್ಸುತ್ತೆ. ಸುಮ್ಮನಿರು ಸ್ವಾತಿ, ಏನು ಹಾಗೆ ಮಾತಾಡ್ತೀಯ? ಸುಮ್ಮನೆ ತಮಾಷೆ ಮಾಡಿದೆ ಅಕ್ಕ. ನನಗೆ ಗೊತ್ತು ರಾತ್ರಿ ನಿನಗೆ ಎಷ್ಟು ಮುಜುಗರ ಆಗಿದೆ ಅಂತ. ನನಗಾಗ್ತಿದ್ದ ಹಿಂಸೆನ ಯಾರ ಹತ್ರ ಹೇಳ್ಕೊಳ್ಳಿ? ರಾತ್ರಿ ಇಡೀ ಪ್ರೇಮ್ ಜೊತೆ ಆ ರೂಮಲ್ಲಿ ಇರಬೇಕಾಯ್ತು. ಹೊರಗೆ ಬರೋಕ್ಕೂ ಆಗದೆ, ಅಲ್ಲಿರೋಕ್ಕೂ ಆಗದೆ ಒದ್ದಾಡ್ಬಿಟ್ಟೆ. ಸಾಕ್ಷಿ, ಪ್ರೇಮ್ ಈಗ ನಿನ್ನ ಗಂಡ. ಅದು ಲೋಕ ದೃಷ್ಟಿಗೆ ಅಷ್ಟೇ. ಅಂದರೆ ಈ ಮದುವೆನ ನೀನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ವಾ? ಇಲ್ಲಿ ಮದುವೆನ ಅಕ್ಸೆಪ್ಟ್ ಮಾಡೋ ಪ್ರಶ್ನೆಗಿಂತ ಪ್ರೇಮ್ ಲೈಫ್ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ ಸ್ವಾತಿ. ನನ್ನ ಮದುವೆ ಆಗೋವಂಥ ಹಣೆ ಬರ ತಂದ್ಕೊಂಡಿದ್ದು ಅವರೇ ತಾನೆ. ಯಾಕೆ ಬೇಕಾಗಿತ್ತು ಸ್ವಾತಿ ಈ ಮದುವೆ? ನನಗಂತೂ ಬೇಕಾಗಿರಲಿಲ್ಲ. ಏನಕ್ಕ ನೀನು ಹೀಗೆ ಹೇಳ್ತಿದ್ಯಾ? ಪ್ರೇಮ್ ನಿನ್ನನ್ನು ಎಂಥ ಪರಿಸ್ಥಿತಿನಲ್ಲಿ ಮದುವೆ ಆದರು ಅಂತ ಗೊತ್ತು ತಾನೆ? ಗೊತ್ತು ಸ್ವಾತಿ, 1000 ಸಲ ಹೇಳಿದೆ ನಾನು ಅಪ್ಪ ಅಮ್ಮನ ಮುಂದೆ ಸತ್ಯ ಹೇಳ್ಬಿಡ್ತೀನಿ ಅಂತ. ಆದರೆ ನೀವು ಯಾರಾದರೂ ಅವಕಾಶ ಕೊಟ್ರಾ? ಬೇಡ ಬೇಡ ಅಂತ ಬಾಯಿ ಮುಚ್ಚಿಸ್ಬಿಟ್ರಿ. ಸಾಕ್ಷಿ, ಅಪ್ಪ ಅಮ್ಮ ಇದುವರೆಗೂ ಈ ಮಗು ತಂದೆ ಪ್ರೇಮ್ ಅನ್ಕೊಂಡಿದ್ದಾರೆ. ನಿಮ್ಮಿಬ್ಬರು ಮದುವೆ ಆದಮೇಲೆ ಅವ್ರ ಮನಸ್ಸು ಕ್ಲಿಯರ್ ಆಗಿದೆ. ಒಟ್ಟಿಗೆ ಜೀವನ ನಡೆಸ್ತೀರಾ ಅಂತ ಸಂತೋಷವಾಗಿದ್ದಾರೆ. ನೀನು ಅಷ್ಟೇ, ಹಳೇದನ್ನೆಲ್ಲ ಮನಸ್ಸಿಂದ ತೆಗೆದುಹಾಕು. ಪ್ರೇಮ್ನಂತ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಹೊಸ ಜೀವನ ಶುರು ಮಾಡು. ಹಳೇದನ್ನೆಲ್ಲ ಎಳ್ದಾಡಿ ಪ್ರೇಮ್ ಮನಸ್ಸನ್ನ ಕೆಡಿಸ್ಬೇಡ. ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ ಸ್ವಾತಿ. ಇಷ್ಟೊಂದು ಔದಾರ್ಯ ತೋರಿಸಿರೋ ಪ್ರೇಮ್ ಮುಂದೆ ನಾನು ಹೇಗೆ ಮುಖ ಇಟ್ಕೊಂಡು ನಿಂತ್ಕೊಳ್ತೀನಿ ಅಂತ ಒಂದ್ಸಲನಾದರೂ ಯೋಚನೆ ಮಾಡಿದ್ಯಾ? ಅವ್ರಿಗಿದೆಲ್ಲ ಹೊಸದು, ನನ್ಗದೆಲ್ಲ ಮುಗ್ದು ಹೋಗಿರೋ ವಿಷಯ. ಎಂಥ ವ್ಯತಿರಿಕ್ತವಾದ ಪರಿಸ್ಥಿತಿ. ಪ್ರೇಮ್ನ ನಾನು ಏನು ಅಂತ ಫೇಸ್ ಮಾಡಲಿ? ಅವ್ರು ನನಗೆ ತಾಳಿ ಕಟ್ಟಿದ್ದಾರೆ ಅಂತ ನನ್ನ ಬದುಕನ್ನ ಅರ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಒಂದು ವೇಳೆ ನಾನು ಹಾಗೆ ಮಾಡಿದ್ರು ಅವ್ರು ಅದನ್ನು ಸ್ವೀಕರಿಸ್ತಾರ? ಅವ್ರು ಸ್ವೀಕರಿಸಿದ್ರು ನಾನು ಅದನ್ನೆಲ್ಲ ಒಪ್ಕೊಳ್ಳೋಕ್ಕಾಗತ್ತಾ? ವ್ಯಭಿಚಾರ, ಮಾನಸಿಕ ವ್ಯಭಿಚಾರ ಅನಿಸುತ್ತೆ ಸ್ವಾತಿ. ನನಗೆ ನೆನೆಸ್ಕೊಂಡ್ರೇನೆ ಚಿತ್ರಹಿಂಸೆ ಆಗುತ್ತೆ. ನನಗೆ ಇಷ್ಟು ಹಿಂಸೆ ಅನಿಸ್ತಿರ್ಬೇಕಾದ್ರೆ ಪ್ರೇಮ್ಗಿನ್ನೆಷ್ಟು ಸಂಕಟ ಆಗಿರಬಹುದು? ಯಾಕೆ ಬೇಕಾಗಿತ್ತು ಅವ್ರಿಗೆ ಇಷ್ಟೊಂದು ಒಳ್ಳೆತನ? ಪ್ರೀತಿಸಿದವರೆಲ್ಲ ಆದರ್ಶನ ಪಾಲಿಸ್ತಾರ? ನಾನು ಅನಿರುದ್ಧದಿಂದ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ನನ್ನ ಜೀವನದಿಂದ ದೂರ ಹೊರಟು ಹೋಗಿದ್ದಿದ್ರೆ ಇವತ್ತು ನನಗೆಷ್ಟು ಸಮಾಧಾನ ಆಗಿರೋದು. ಈಗ ಅವ್ರ ಒಳ್ಳೆತನ ಅವ್ರಿಗೆ ಮುಳುವಾಗಿದೆ. ಸಾಕ್ಷಿ, ನೀನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ? ಇನ್ನೇನು ಸ್ವಾತಿ, ಮತ್ತೆ ನನ್ನ ಸಮಸ್ಯೆಗಳೇ ಹಾಸಿ ಹೊದ್ಕೊಳ್ಳೋ ಅಷ್ಟಿದೆ. ಹೇಗೋ ನನ್ನ ಕರ್ಮ ನಾನು ಅನುಭವಿಸ್ಕೊಳ್ಳೋಣ ಅಂತ ಸುಮ್ಮನೆ ಇರೋ ಹಾಗೂ ಇಲ್ಲ. ನಂದು ಸ್ವಯಂಕೃತ ಅಪರಾಧ. ಎರಡೂ ಕೈ ಸೇರಿ ಚಪ್ಪಾಳೆ ಆಗಿತ್ತು. ಅನಿ ಜೊತೆ ತಪ್ಪಿನಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಆದ್ರೆ ಪ್ರೇಮ್ ಬದುಕಿಗೆ ನನ್ನಿಂದ ಅನ್ಯಾಯ ಆಗ್ತಿದೆಯಲ್ಲ ಸ್ವಾತಿ. ನನಗಿಂತ ಹೆಚ್ಚು ಶಿಕ್ಷೆ ಅವರು ಅನುಭವಿಸ್ತಿದ್ದಾರೆ. ನನಗೋಸ್ಕರ ತಮ್ಮ ಆಸೆಗಳನ್ನೆಲ್ಲ ಚಿವುಟಿ ಹಾಕೊಳ್ತಿದ್ದಾರೆ. ನಂಗೆ ಸಹಿಸಕ್ಕಾಗ್ತಿಲ್ಲ ಸ್ವಾತಿ. ಈ ಮದುವೆಗೆ ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ. ಗಟ್ಟಿಯಾಗಿ ನಿಂತು ಸತ್ಯನ ಎದುರಿಸ್ಬೇಕಾಗಿತ್ತು. ಅದನ್ನು ಮುಚ್ಚಿಟ್ಟು ಅಪ್ಪ ಅಮ್ಮನಿಗೂ ಮೋಸ ಮಾಡಿದ್ದೀನಿ. ಪ್ರೇಮ್ಗೂ ದ್ರೋಹ ಆಗ್ತಿದೆ. ಮೊದಲನೇ ರಾತ್ರಿನೇ ನನಗಿಷ್ಟೊಂದು ದುರ್ಭರ ಅನಿಸ್ಬೇಕಾದ್ರೆ ಇನ್ನು ಜೀವನ ಪೂರ್ತಿ ನಾನು ಪ್ರೇಮ್ ಜೊತೆ ಹೇಗೆ ಬಾಳಕ್ಕೆ ಸಾಧ್ಯ? ಈ ಗಿಲ್ಟ್ನ ಇಟ್ಕೊಂಡು ಸ್ವಾತಿ.
ಆಗಲ್ಲ ನನ್ನಿಂದ. ನತಾಶಾ. ಓ ಹಲೋ ಮ್ಯಾಮ್. ಏನು ಮಾಡ್ತಾ ಇದೆಯಾ ಇಲ್ಲಿ? ಫೈಲ್ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಹೌ ಡೇರಿ, ನನ್ನ ರೂಮ್ ಒಳಗಡೆ ಬರೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಅಲ್ಲ ಮ್ಯಾಮ್, ಇದು ತುಂಬ ಅರ್ಜೆಂಟ್ ಆಗಬೇಕಾಗಿತ್ತು, ಅದಕ್ಕೆ ಬಂದೆ. ಮ್ಯಾನರ್ಸ್ ಇಲ್ವಾ ನಿನಗೆ? ಎಲ್ಲಂದ್ರಲ್ಲಿ ನುಗ್ಬಿಡೋದಾ? ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಹಾಗಲ್ಲ ಮ್ಯಾಮ್, ಇದು ತುಂಬ ಇಂಪಾರ್ಟೆಂಟ್ ಫೈಲು. ಹಾಗಂತ ನನ್ನ ರೂಮ್ ಒಳಗಡೆ ಬರೋದಾ ನೀನು? ಅದು ಈ ರೂಮ್ ಮುಂಚೆ ಅನಿಸರ್ದಾಗಿತ್ತಲ್ವಾ, ಅದಕ್ಕೆ ಫೈಲ್ ಇಲ್ಲಿ ಸಿಗ್ಬೋದು ಅಂತ ಬಂದೆ. ಮುಂಚೆ ಇದು ಅವ್ರ ರೂಮ್ ಆಗಿತ್ತು, ಈಗ ಇದು ನನ್ನ ರೂಮ್. ಓಕೆ ಸಾರಿ ಮ್ಯಾಮ್, ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ ಅಂದ ಕಡೆ ಬರ್ಕೂಡ್ದು. ಏನ್ ನಿನ್ ಕೆಲಸ? ಪರ್ಸನಲ್ ಸೆಕ್ರೆಟರಿ ಟು ಅನಿರುದ್ಧ್ ಅಷ್ಟೇ. ನನ್ನ ರೂಮ್ ಒಳಗಡೆ ಎಲ್ಲ ಬರೋದಾ ನೀನು? ಏನ್ ತಮಾಷೆ ಅಂತ ಅನ್ಕೊಂಡಿದ್ಯಾ? ಏನಾಯ್ತಮ್ಮ? ಅತ್ತೆ, ಇವಳ್ದು ಅತಿ ಆಯ್ತು. ನಮ್ಮ ರೂಮ್ಗೆಲ್ಲ ನುಗ್ತಾಳೆ. ನೀವೆಲ್ಲ ಸೇರಿ ಅಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಇವಳಿಗೆ? ಅಯ್ಯೋ ಇಲ್ಲಮ್ಮ. ನತಾಶಾ, ಯಾಕೆ ಇಲ್ಲಿಗೆ ಬಂದೆ? ಅದು ಒಂದು ಫೈಲ್ ಬೇಕಾಗಿತ್ತು ಮ್ಯಾಮ್, ಅದಕ್ಕೆ ಬಂದೆ. ಜಾಸ್ತಿ ಮಾತಾಡಬೇಡ ನೀನು. ಮೊನ್ನೆನೂ ಹೀಗೆ ಅಕ್ಕ ಕಾಫಿ ಮಾಡ್ತೀನಿ ಅಂತ ಅಡುಗೆ ಮನೆ ಒಳಗೆ ಬಂದಿದ್ಲು, ಇವಾಗ ನೋಡಿದ್ರೆ ರೂಮ್ ಒಳಗೆ ಬಂದಿದ್ದಾಳೆ. ಏನು ನಿಂಗೆ ತಿಳುವಳಿಕೆ ಇಲ್ವಾ? ಸಾರಿ. ಏನ್ ಸಾರಿ? ಮನೆಯಿಂದ ಆಚೆ ಓಡಿಸ್ಬೇಕಾಗತ್ತೆ ಅಷ್ಟೇ. ನೀವೆಲ್ಲ ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಇನ್ನೇನು ಹಾಗೆ ಬಿಡೋದಕ್ಕಾಗತ್ತಾ? ಕೆಲಸದವರು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು, ಅತಿಯಾಗಿ ಆಡ್ಬೇಡ. ಏನು? ಯಾರು ಕೆಲಸದವರು? ಯಾರ ಬಗ್ಗೆ ಮಾತಾಡ್ತಿದ್ದಾರೆ ನೀವು? ಇವ್ರ ಬಗ್ಗೆನೆ. ಇವಳು ಕೆಲಸದವಳಲ್ಲ, ನಾನು ಪರ್ಸನಲ್ ಸೆಕ್ರೆಟರಿ. ಎಲ್ಲಿ ಬೇಕಾದರೂ ಓಡಾಡ್ಬೋದು. ಹಾಗಂತ ನಮ್ಮ ರೂಮ್ ಒಳಗಡೆ ಎಲ್ಲ ನುಗ್ಗೋದಾ? ರೀ, ಯಾಕ್ರಿ ಕೂಗಾಡ್ತೀರಾ? ಪತ್ರಿಕೆ ನಡೆಸೋಕಾಗದೆ ಹತಾಶರಾಗಿ ನಿರಾಶರಾಗಿ ಈ ಥರ ನನ್ನ ಜನಗಳ ಮೇಲೆ ಕೂಗಾಡಬೇಡಿ. ದಿನಕ್ಕೆ ಎಷ್ಟು ಪತ್ರಿಕೆ ವಾಪಸ್ ಬರ್ತಾ ಇದೆ ಅಂತ ನನಗೆ ಗೊತ್ತು. ಅದನ್ನ ನೋಡಿ. ಈ ಥರ ಸಿಲ್ಲಿ ರೀಸನ್ಸ್ಗೆಲ್ಲ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡಿ. ಆಫೀಸ್ ವಿಚಾರ ಇಲ್ಲಿ ಮಾತಾಡೋ ಅಗತ್ಯ ಇಲ್ಲ. ಇವೆಲ್ಲ ಸಿಲ್ಲಿ ರೀಸನ್ಸ್. ನಿಮ್ಮ ಪರ್ಸನಲ್ ಸೆಕ್ರೆಟರಿಗೆ ಬುದ್ಧಿ ಹೇಳಿ. ಇದೇನು ಅವ್ರ ಅಪ್ಪನ ಮನೆನಾ? ಸರ್, ನಂಗೆ ತುಂಬ ಅವಮಾನ ಆಗ್ತಿದೆ ಸರ್. ಎಲ್ಲರೂ ಪ್ರತಿಯೊಂದಕ್ಕೂ ತಪ್ಕೊಂಡು ಹಿಡಿತಾರೆ. ಐ ಆಮ್ ರಿಯಲಿ ಹರ್ಟ್. ತುಂಬ ನೋವಾಗ್ತಾ ಇದೆ. ಏ ಸಾಕು ನಾಟಕ ಆಡಿದ್ದು, ಹೋಗು. ಗೆಟ್ ಲಾಸ್ಟ್. ಸಾಕು. ಏನು ಅವಳ ಮೇಲೆ ಹಾರು ಬೀಳ್ತಿದ್ರಲ್ಲ? ನನ್ನ ಪರ್ಸನಲ್ ಸೆಕ್ರೆಟರಿಗೆ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನು ಚಿನ್ನ ಇಟ್ಟಿದ್ರ ನಿಮ್ಮ ರೂಮಲ್ಲಿ? ನತಾಶಾ ಬಾ. ಏನತ್ತೆ ಬಾಯಿಗೆ ಬೀಗ ಹಾಕೊಂಡು ನಿಂತ್ಬಿಟ್ರಲ್ಲ? ಈ ಮನೇಲಿ ನಮ್ಗೆ ಸ್ಥಾನಮಾನ ಇದೆಯೋ ಇಲ್ವೋ? ಜಾನು, ನೋಡಿ ಅತ್ತೆ, ನೀವು ಹೀಗೆ ನಿಮ್ಮ ಮಗನ ದರ್ಬಾರಿಗೆ ಕುಂಭ ಕೊಡ್ತಾ ಇದ್ರೆ ನಾನು ಬೇರೆ ಯೋಚನೆ ಮಾಡ್ಬೇಕಾಗತ್ತೆ ಅಷ್ಟೇ. ಜಾನು, ಈಗ ಏನಾಯ್ತು ಅಂತಮ್ಮ? ಅವಳು ಸ್ವಲ್ಪ ಅಧಿಕ ಪ್ರಸಂಗ ಅಷ್ಟೇ, ಬುದ್ಧಿ ಹೇಳಿದ್ರೆ ಆಯ್ತು. ತೇಜಸ್ವಿನಿ, ಏನ್ ಇದನ್ನ ದೊಡ್ಡದ್ ಮಾಡೋ ಅಗತ್ಯ ಐತಾ? ನಿನ್ನಿಂದ ಸುಮ್ಮನೆ ಎಲ್ರಿಗೂ ಕಿರಿಕಿರಿ. ಸಾರಿ ಅತ್ತೆ, ನನಗೆ ಅಷ್ಟೆಲ್ಲ ದೊಡ್ಡ ಗುಣ ಇಲ್ಲ. ನಿಮ್ಗೆ ಇಷ್ಟ ಇತ್ತು ಅಂದರೆ ಇವಳನ್ನ ಕರ್ಕೊಂಡು ಹೋಗಿ ನಿಮ್ಮ ರೂಮ್ನಲ್ಲೇ ಇರಿಸ್ಕೊಳ್ಳಿ. ಆದರೆ ಅವಳು ನಮ್ಮ ರೂಮ್ಗೆ ಕಾಲಿಡಬಾರ್ದು ಅಷ್ಟೇ. ಸಾಕು ಸಾಕು ಸಾಕು. ಅಯ್ಯ, ಇದೇನಮ್ಮ ನೀನು? ಅವ್ನು ಸಾಕು ಸಾಕು ಅಂದ ತಕ್ಷಣ ಸುಮ್ಮನೆ ಆಗ್ಬಿಟ್ಟೆ. ಗಂಡನಿಗೆ ಯಾವಾಗಲೂ ಅಷ್ಟೇ ಬಲವಂತ ಮಾಡಿ ಬಡಿಸ್ಬೇಕು, ಆಗಲೇ ಅವನು ಪ್ರೀತಿಯಿಂದ ತಿನ್ನೋದು. ತಾತ, ಅವೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಏನೂ ಇಲ್ಲ. ನನಗೆ ಎಷ್ಟು ಬೇಕೋ ಹಾಕ್ಸ್ಕೊಂಡು ತಿಂತೀನಿ. ಫಾರ್ಮ್ಯಾಲಿಟೀಸ್ ಅಲ್ಲ ಕಣೋ, ನನ್ನ ಅನುಭವ ಕೂಡ. ಅವನ್ ಹಾಗೆಲ್ಲ ಏನಿಲ್ಲ ಮೇಷ್ಟ್ರೆ, ಹಾಗೆಲ್ಲ ಅವ್ನು ಸಂಕೋಚ ಪಟ್ಕೊಳ್ಳಲ್ಲ. ಏನ್ ಬೇಕೋ ಅದನ್ನ ಹಾಕೊಂಡು ಬಡಿಸ್ಕೊಳ್ಳೋದು ಅವ್ನಿಗೆ ಅಭ್ಯಾಸ ಆಗಿದೆ. ಮೇಷ್ಟ್ರೆ, ನೀವು ಊರಿಗೆ ಹೊರಟ್ಬಿಟ್ಟಿದ್ದೀನಂತ ಪ್ರೇಮ್ ಹೇಳ್ತಿದ್ದ. ಮತ್ತಿನ್ನೇನಮ್ಮ, ಎಷ್ಟು ದಿವಸ ಜಯಶ್ರೀ ಇಲ್ಲೇ ಕೂತ್ಕೊಂಡು ಉಪಚಾರ ಮಾಡಿಸ್ಕೊಳ್ಳೋದು? ಅದು ಅಲ್ಲದೆ ಬೀಗರ ಮನೆಗೆ ಅಪರೂಪಕ್ಕೆ ಒಂದು ಸಲ ಬಂದರೆ ಚೆನ್ನಾಗಿರುತ್ತೆ, ಮರ್ಯಾದೆ ಗೌರವನೂ ಇರುತ್ತೆ. ಏನ್ ಮೇಷ್ಟ್ರೆ ಹೀಗೆ ಮಾತಾಡ್ತಿದ್ದೀರಾ ನೀವು? ಇದನ್ನ ನಿಮ್ಮ ಮಗಳ ಮನೆ ಅಂತ ಅಂದ್ಕೊಳ್ಳಿ. ಗುರುಮೂರ್ತಿ ನನ್ನ ತಮ್ಮ ಇದ್ದ ಹಾಗೆ. ಏನು ಗುರುಮೂರ್ತಿ? ನೀ ಹೇಳೋದೇನೋ ಸರಿ, ಆದರೆ ಕೆಲಸ ಇದೆ ಜಯಶ್ರೀ, ತುಂಬ ದಿನ ಇರೋಕ್ಕಾಗಲ್ಲ. ನಾನು ಅಪ್ಪ ಊರಿಗೆ ಹೋಗಲೇಬೇಕು. ನೀನು ಕೆಲಸ ಮಾಡ್ಬೋದಲ್ಲ ಪ್ರೇಮ್. ನೀನು ಸಾಕ್ಷಿ ಇಬ್ಬರು
ನಮ್ಮೂರಿಗೆ ಬಂದುಬಿಡಿ. ಹೊಸದಾಗಿ ಮದುವೆ ಆಗಿರೋ ನಿಮ್ಮನ್ನ ನೋಡಬೇಕು ಅಂತ ನಮ್ಮ ಜನ ಕಾಯ್ತಾ ಇದ್ದಾರೆ. ಅರೆ ಹೌದು, ನನಗೆ ಹೊಡೆದೇ ಇರಲಿಲ್ಲ ಇದು. ಹೌದು ಪ್ರೇಮ್, ನೀವಿಬ್ರು ಊರಿಗೆ ಹೋಗಿ ಬನ್ನಿ. ಹೇಗಿದ್ರು ನೀವು ಮದುವೆ ಆದ್ಮೇಲೆ ಎಲ್ಲಿ ಹೋಗೇ ಇಲ್ಲ. ಊರಿಗಾದ್ರೂ ಹೋಗಿ ಬನ್ನಿ, ಎಲ್ರಿಗೂ ಖುಷಿ ಆಗುತ್ತೆ. ಅಯ್ಯೋ ಅಯ್ಯೋ ನೋಡ್ದ್ಯಾ, ನಾಚ್ಕೊಂಡು ಓಡೋಗ್ಬೇಕು. ಏನೇ ಸ್ವಾತಿ ಇದು, ಬರ್ತಾ ಬರ್ತಾ ಸಂಕಟಕ್ಕೆ ಸಿಕ್ಕಾಕೊಳ್ಳೋದೇ ಆಗೋಯ್ತು. ನಾನು ಪ್ರೇಮ್ ಊರಿಗೆ ಹೇಗೆ ಹೋಗಲಿ? ಈ ಅಮ್ಮ ನೋಡು. ನಾನು ಮಾತಾಡ್ತೀನಿ, ಸುಮ್ಮನಿರು. ಮಜ್ಜಿಗೆ ತರಲ? ಮಜ್ಜಿಗೆ ಮಾಡಿದ್ಯಾನೆ? ಅಮ್ಮ, ನಾನು ಪ್ರೇಮ್ ಜೊತೆ ಅವ್ರೂರಿಗೆ ಹೋಗ್ಬೇಕಾ? ಹ್ಞೂ ಕಣೆ, ಹೋಗು, ನಿನಗೂ ಒಂದು ಚೇಂಜ್ ಸಿಕ್ತಾಗುತ್ತೆ. ಏನಮ್ಮ ನೀನು, ಸಾಕ್ಷಿ ಪರಿಸ್ಥಿತಿ ಏನು ಅಂತ ನಿನಗೂ ಗೊತ್ತು. ಇಂಥ ಟೈಮಲ್ಲಿ ಅವಳು ಟ್ರಾವೆಲ್ ಮಾಡೋಕ್ಕಾಗುತ್ತಾ? ಅದು ಅಷ್ಟು ದೂರ. ಏನಾದರೂ ಹೆಚ್ಚು ಕಡಿಮೆ ಆದರೆ? ಅಯ್ಯೋ ರಾಮ, ಥೂ, ನನಗೆ ತಲೆಗೆ ಹೊಳಿಲ್ಲ ನೋಡು. ಮದುವೆ ಸಂಭ್ರಮದಲ್ಲಿ ಎಲ್ಲ ಮರೆತುಬಿಟ್ಟೆ ನಾನು. ಅಯ್ಯೋ ರಾಮ, ಈಗ ಅವ್ರಿಗೆ ಹೇಳ್ಬಿಟ್ಟಿದ್ದೀನಲ್ಲ, ಹೇಗೆ ಅವಾಯ್ಡ್ ಮಾಡೋದು ಇದನ್ನು? ತಾತ, ಮೋಸ್ಟ್ಲಿ ನಾನು ನಿಮ್ಮ ಜೊತೆ ಊರಿಗೆ ಬರೋಕ್ಕಾಗಲ್ಲ ಅನ್ಸುತ್ತೆ. ಯಾಕೋ? ಅದು ಮದುವೆ ಅಂತ ಆಫೀಸಿಗೆ ಹೋಗೋಕ್ಕಾಗಿರಲಿಲ್ಲ. ಆಫೀಸ್ ಕೆಲಸ ತುಂಬ ಪೆಂಡಿಂಗ್ನಲ್ಲಿದೆ. ಅದಕ್ಕೆ ನಿಮ್ಮ ಜೊತೆ ಊರಿಗೆ ಬರೋಕ್ಕಾಗಲ್ಲ ತಾತ. ಅಲ್ಲ ಕಣೋ, ಆ ಹುಡುಗಿ ಪಾಪ ನಮ್ಮೂರಿಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನೀನು ನೋಡಿದ್ರೆ ಆಗೋಲ್ಲ ಅಂತ ಅಂತಿದ್ದೀಯ. ಸಾಕ್ಷಿ, ಬಾಮ ಇಲ್ಲೇ. ಅಲ್ಲಮ್ಮ, ನಿನ್ನ ಗಂಡ ಹೇಳ್ತಾ ಇರೋದು ಕೇಳು. ಅವನಿಗೆ ಊರಿಗೆ ಬರೋದಕ್ಕಾಗೋದಿಲ್ವಂತೆ. ನೀನಾದ್ರೂ ಹೇಳು ಒಂದು ಸ್ವಲ್ಪ. ತಾತ, ನನ್ನ ಆಫೀಸ್ ಕೆಲಸ ಏನು ಅಂತ ಸಾಕ್ಷಿಗೂ ಗೊತ್ತು. ಅರ್ಥ ಮಾಡ್ಕೋತಾಳೆ ಅಲ್ವಾ ಸಾಕ್ಷಿ? ಓ ಆಯ್ತಪ್ಪ, ಗಂಡ ಹೆಂಡತಿ ಇಬ್ರು ಒಂದಾದ್ಮೇಲೆ ಇನ್ನು ನನ್ನ ಮಾತು ಯಾರು ಕೇಳ್ತಾರೆ? ಆಯ್ತು, ಹಾಗೆ ಮಾಡಿ. ನಿಮ್ಗೆ ಆದಾಗ ಇನ್ನೊಂದ್ಸಲ ಬನ್ನಿ. ಅಯ್ಯೋ ಗುರುಮೂರ್ತಿ, ಮಜ್ಜಿಗೆ ತಂದೆ ನಾನು, ನೀನ್ ಕೈ ತೊಳ್ಕೊಂಡ ಬಿಟ್ಟೆ. ಸಾಕು ಜಯಶ್ರೀ, ತುಂಬಾ ಆಗೋಯ್ತು. ಅಯ್ಯೋ ಮೇಷ್ಟ್ರು, ನೀವೇನ್ ನೀವು? ಅಯ್ಯೋ ಆಗಲ್ಲಮ್ಮ, ವಯಸ್ಸಾಗೋಯ್ತು, ತುಂಬ ತಿನ್ನೋಕೆ ಆಗೋಲ್ಲ. ಸಾಕಮ್ಮ. ಥ್ಯಾಂಕ್ ಯು ವೆರಿ ಮಚ್. ಕೆಲಸ ಮಾಡು, ಮಜ್ಜಿಗೆ ಒಂದು ಲೋಟ ರೂಮಿಗೆ ಕಳಿಸ್ಕೊ. ಸರಿ, ನೀವು ರೆಸ್ಟ್ ತಗೋತಾರೆ, ನಾನು ತಂದು ಕೊಡ್ತೀನಿ. ಆಯ್ತಮ್ಮ. ಪ್ರೇಮ್, ತುಂಬ ಥ್ಯಾಂಕ್ಸ್. ಸದ್ಯ ಆಫೀಸ್ ಕಾರಣ ಹೇಳಿಬಿಟ್ಟು ಊರಿಗೆ ಹೋಗೋದನ್ನು ಅವಾಯ್ಡ್ ಮಾಡಿಸ್ಬಿಟ್ಟೆ. ಥ್ಯಾಂಕ್ಸ್ ಸೋ ಮಚ್. ಅದು ಸಾಕ್ಷಿ ಕಂಡೀಷನ್ನಲ್ಲಿ ಟ್ರಾವೆಲ್ ಮಾಡೋದು ಒಳ್ಳೇದಲ್ಲ ಆಂಟಿ. ಇದನ್ನು ತಾತನ ಮುಂದೆ ಅಪ್ಪನ ಮುಂದೆ ಹೇಗೆ ಹೇಳೋದು? ಅದಕ್ಕೆ ಆಫೀಸು ಅಂತ ನೆಪ ಹೇಳಿದೆ ಅಷ್ಟೇ. ನೋಡಿದ್ಯಾ ಸಾಕ್ಷಿ, ಮಗು ಹುಟ್ಟಕ್ಕೆ ಮುಂಚೆನೇ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಅವನಿಗೆ. ಪ್ರೇಮ್, ನೀನು ಬರೀ ಒಳ್ಳೆ ಗಂಡ ಮಾತ್ರ ಅಲ್ಲ, ಒಳ್ಳೆ ತಂದೆ ಕೂಡ. ನಂಗೆ ತುಂಬ ನೋವಾಗ್ತಿದೆ ಸರ್. ಎಲ್ಲ ಸೇರಿ ನಂಗೆ ಅವಮಾನ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಅವ್ರ ರೂಮಿಗೆ ಹೋಗಿದ್ದೆ ತಪ್ಪ. ಜಸ್ಟ್ ಫೈಲ್ ತೊಗೊಳ್ಳೋಣ ಅಂತ ಹೋದೆ, ಅಷ್ಟಕ್ಕೆ ತೇಜಸ್ವಿನಿ ಅವ್ರು ಎಷ್ಟೆಲ್ಲ ಬೈದ್ಬಿಟ್ರು. ನಾನು ಮನೆಗೆ ಹೋಗ್ತೀನಿ ಸರ್, ನನ್ನನ್ನು ಬಿಟ್ಬಿಡಿ. ಆ ಥರ ಎಲ್ಲ ಡಿಸಿಷನ್ ತಗೋಬೇಡ, ಅಳಬೇಡ. ಮತ್ತಿನ್ನೇನು ಸರ್, ಬೇಜಾರಾಗಲ್ವಾ ನನಗೆ? ಎಷ್ಟು ಹರ್ಟ್ ಆಯಿತು ಗೊತ್ತಾ? ಆಯಿತು, ಬೇಜಾರು ಮಾಡ್ಕೋಬೇಡ. ಅವರೆಲ್ಲ ಯಾಕೆ ಸರ್ ಹಂಗನ್ಬೇಕು? ಮೊದಲು ನಿಮ್ಮ ಹೆಂಡತಿ ಬೈದರು, ಆಮೇಲೆ ನಿಮ್ಮ ಮಮ್ಮಿ ಬೈದರು, ಈಗ ನಿಮ್ಮ ಅತ್ತಿಗೆ ಕೂಡ ಬೈತಾ ಇದ್ದಾರೆ. ಇನ್ನು ಯಾರ್ಯಾರು ಪೆಂಡಿಂಗ್ ಲಿಸ್ಟಲ್ಲಿದ್ದಾರೆ ಹೇಳಿ ಸರ್. ನೋಡು, ಈ ಮನೇಲಿ ಪಾಲಿಟಿಕ್ಸ್ ನಡೀತಾ ಇದೆ. ನಮ್ಮ ಏಳಿಗೆನ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಪತ್ರಿಕೆ ದಿನದಿಂದ ದಿನಕ್ಕೆ ಚೆನ್ನಾಗಿ ಹೋಗ್ತಾ ಇದೆ, ಅದನ್ನು ಸಹಿಸ್ಕೊಳ್ಳೋಕ್ಕೆ ತೇಜಸ್ವಿನಿಗೆ ಆಗ್ತಾ ಇಲ್ಲ. ಅದಕ್ಕೆ ಈ ಥರ ಏನಾದರೂ ಒಂದು ಕಿತಾಪತಿ ತೆಗಿತಾ ಇರ್ತಾಳೆ. ನೀನು ಬೇಜಾರು ಮಾಡ್ಕೋಬೇಡ. ಆದರೂ ನನ್ನ ಮೇಲೆ ಯಾಕೆ ಸರ್ ಕೋಪ ತೀರಿಸ್ಕೋಬೇಕು? ಅಲ್ಲ, ಅವ್ರ ರೂಮ್ಗೆ ಹೋಗಿದ್ದು ತಪ್ಪು, ಅದನ್ನು ನಾನು ಒಪ್ಕೊತೀನಿ. ಅದನ್ನು ಒಳ್ಳೆ ಮಾತಲ್ಲಿ ಹೇಳ್ಬೋದಿತ್ತು ತಾನೆ. ಎಲ್ಲರೂ ಸೇರಿ ನನ್ನ ಮೈ ಮೇಲೆ ಬಿದ್ದುಬಿಟ್ರು. ನಂಗೆ ತುಂಬ ನೋವಾಯಿತು ಸರ್. ನೋಡು,
ಇದು ನನ್ನ ಹೆಂಡತಿ ಮತ್ತು ತೇಜಸ್ವಿನಿ ಇಬ್ಬರು ಸೇರ್ಕೊಂಡು ಮಾಡ್ತಾ ಇರೋದು. ನಿನಗೆ ಸೀರೆ ತಂದುಕೊಟ್ಟಿದ್ದು, ನಿನ್ನ ಜೊತೆ ಕ್ಲೋಸ್ ಆಗಿರೋದು, ಇದೆಲ್ಲ ಅವ್ರಿಗೆ ಕುತ್ತಿಗೆಗೆ ಬಂದುಬಿಟ್ಟಿದೆ. ಅದಕ್ಕೆ ಈ ಥರ ಆಡ್ತಾ ಇದ್ದಾರೆ. ನೀನು ಬೇಜಾರು ಮಾಡ್ಕೋಬೇಡ. ಮತ್ತಿನ್ನೇನು ಮಾಡಲಿ ಸರ್? ನೀವು ನೋಡಿದ್ರೆ ನಾನು ಹೇಳ್ದಾಗ ಕೇಳು ಅಂತೀರಾ, ಹಾಗೆ ಕೇಳಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಂಗೆ ತುಂಬ ಬೇಜಾರಾಗ್ತಾ ಇದೆ. ಬೇಜಾರು ಮಾಡ್ಕೋಬೇಡ. ನನ್ನ ಹೆಂಡತಿಗೆ ಪಾಠ ಕಲಿಸ್ಬೇಕು. ಅದಕ್ಕೆ ನನ್ನನ್ನು ಪಾನ್ ಥರ ಯೂಸ್ ಮಾಡ್ಕೊಳ್ಳೋದಾ? ಬೇರೆ ದಾರಿ ಇಲ್ಲ ನಾತಾಶಾ. ಇಷ್ಟು ದಿನದಲ್ಲಿ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ನಿನಗೂ ಗೊತ್ತಾಗಿದೆ. ನನ್ನ ಹೆಂಡತಿ ದಿಮಾಕ್ ಮಾಡ್ತಿದ್ದಾಳೆ. ಅವಳನ್ನು ಬಿಟ್ಟರೆ ನನ್ನನ್ನು ಕೇಳೋರಿಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಅದು ತಪ್ಪು ಅಂತ ಅವಳಿಗೆ ಗೊತ್ತಾಗಬೇಕು. ಈಗಾಗಲೇ ಅವಳಿಗೆ ಗೊತ್ತಾಗಿದೆ, ಅದನ್ನು ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಈ ಥರ ಆಡ್ತಿದ್ದಾಳೆ. ಸರಿ, ನನ್ನ ಸ್ಥಿತಿ ಹೇಳಿ ಸರ್. ಏನಿಲ್ಲ, ನೀನು ಕ್ಯಾಶುವಲ್ ಆಗಿರೋ. ನೋಡು, ನಿನಗೆ ಹಿಂಸೆ ಆಗ್ತಿದೆ ನನಗೆ ಗೊತ್ತು. ಆದರೆ ನನ್ನ ಹೆಂಡತಿಗೆ ಪಾಠ ಕಲಿಸ್ಬೇಕು ಅಂದರೆ ನಿನ್ನ ಸಹಕಾರ ನನಗೆ ಬೇಕು. ಸರಿ ಸರ್, ಆದರೆ ನಿನಗೆ ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಇನ್ನೂ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಆರಾಮಾಗಿ ಕೆಲಸ ಮಾಡು. ನನ್ನ ಬಲಗೈ ನೀನು ಬೇಜಾರು ಮಾಡಿಕೊಂಡ್ರೆ ಹೇಗೆ? ಹಾಂ, ಇನ್ನೂ ಪತ್ರಿಕೆ ಯಾವ ರೇಂಜಿಗೆ ಬೆಳಿಬೇಕು, ಇನ್ನೂ ಏನೇನು ಮಾಡಬೇಕು, ನಾವು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದೆಯಲ್ಲ ನೀನು. ಅಷ್ಟು ಸುಲಭಕ್ಕೆ ಮನೆ ಬಿಟ್ಟು ಹೋಗ್ತೀನಾ? ನಾನು ಬಂದಿರೋದೇ ಬೇರೆ ಉದ್ದೇಶಕ್ಕೆ. ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಸರ್. ಎಲ್ಲಿ ನಗು ನೋಡೋಣ. ನಗು.